ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಫಿಕ್ಸ್ ಅಧಿಕೃತವಾಗಿ ಇಲ್ಲಿಯವರೆಗೆ ಸ್ಟೇಟ್ಮೆಂಟ್ಸ್ ಬಂದಿಲ್ಲ. ಈಗ ಒಂದೊಂದೇ ಸ್ಟೇಟ್ಮೆಂಟ್ಸ್ ಬಹಿರಂಗವಾಗಿ ಅಧಿಕೃತವಾದಂತಹ ಹೇಳಿಕೆಗಳು ಹೊರಗಡೆ ಬರ್ತಾ ಇದೆ. ಹಿರಿಯ ಶಾಸಕರಾದಂತಹ ಆರ್ ವಿ ದೇಶಪಾಂಡೆ ಅವರು ಹೇಳಿದ್ರು, ಎಸ್ ರಾಜೀನಾಮೆ ಕೇಳಿದ್ದಾರೆ, ಇವರು ರಾಜೀನಾಮೆ ಕೊಡ್ತಾರೆ ಅಂತ. ಈಗ ಸಿದ್ದರಾಮಯ್ಯನವರ ಅತ್ಯಾಪ್ತರಾದಂತಹ ಅಶೋಕ್ ಪಟ್ಟಣ್ ಅವರು ಮಾತಾಡ್ತಾ ಹೇಳಿದ್ದಾರೆ, ನಾಳೆ ಮಧ್ಯಾಹ್ನ 3 ಗಂಟೆ ಒಳಗಾಗಿ ರಾಜೀನಾಮೆ ಕೊಡ್ತಾರೆ, ನಾಳೆ ಮಧ್ಯಾಹ್ನ 3 ಗಂಟೆಯ ಒಳಗಾಗಿ ರಾಜೀನಾಮೆ ಕೊಡ್ತಾರೆ ಅಂತ. ಈ ಕಡೆ ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಲೋಕಭವನಕ್ಕೆ ರಾಜ್ಯಪಾಲರ ಬಳಿ 3 ಗಂಟೆಯ ಒಳಗಾಗಿ ತಮಗೆ ಸಮಯ ಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಅಂದರೆ ಅರ್ಥ ನಾಳೆ ಮಧ್ಯಾಹ್ನ 3 ಗಂಟೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನಿನ್ನೆ ಇಷ್ಟೊತ್ತಿಗೆ ಎಲ್ಲ ಎಐಸಿಸಿ ಮೀಟಿಂಗ್ಗಳು ಮುಗಿದಿತ್ತು. ವೇಣುಗೋಪಾಲ್ ಅವರು ಹೊರಗಡೆ ಬಂದು ಆನ್ಲೈನ್ ಸ್ಟೇಟ್ಮೆಂಟ್ ಕೊಟ್ಟರು, ಇಲ್ಲ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಮಾತಾಡಿದ್ವಿ ಅಂತ ಆಗ್ಲೇ ಗ್ಯಾರಂಟಿ ನ್ಯೂಸ್ ಹೇಳಿತ್ತು. ಇವ್ರು ಏನ್ ಹೇಳ್ತಾ ಇದಾರಲ್ಲ ಅದು ಸುದ್ದಿ ಅಲ್ಲ, ಇವ್ರು ಏನ್ ಮುಚ್ಚಿಡ್ತಾ ಇದ್ದಾರೆ ಅದೇ ಸುದ್ದಿ ಅಂತ. ವೇಣುಗೋಪಾಲ್ ಹೇಳ್ತಾ ಇರೋದು ಸುದ್ದಿ ಅಲ್ವೇ ಅಲ್ಲ, ಅವ್ರು ಏನ್ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದೇ ಸುದ್ದಿ ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಹೇಳಿತ್ತು. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅಂತ ಕೇಳಿದ ತಕ್ಷಣ ಸಿದ್ದರಾಮಯ್ಯನವರು ಶಾಕ್ ಆಗೋದ್ರಂತೆ. ಅಟ್ಲೀಸ್ಟ್ ರಾಜ್ಯಸಭಾ ಎಲೆಕ್ಷನ್ ವರೆಗೂ ನಾನು ಮುಂದೂಡಬಹುದು ನನ್ನನ್ನ ಅಂತ ಅವ್ರು ಅಂದುಕೊಂಡಿದ್ದರು. ಆದ್ರೆ ರಾಹುಲ್ ಗಾಂಧಿ ಅವರು ನೋ, ತಾವು ರಾಜ್ಯಸಭೆಗೆ ಬರಬೇಕು, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂದ ತಕ್ಷಣನೇ ಅವರು ಆ ಕ್ಷಣವನ್ನ ತಮ್ಮನ್ನ ತಾವು ನಂಬೋದಕ್ಕೆ ಸಾಧ್ಯವಾಗಲಿಲ್ಲ.